ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀನಿಧಿ ಚಾನಲ್. ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆರೆ ಮೀನನ್ನ ನಾನು ಯಾವ ಥರ ಫ್ರೈ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಬಂದುಬಿಟ್ಟು ಮೊಟ್ಟೆ ಸಿಕ್ಬಿಡ್ತು ನನಗೆ ಮೀನಲ್ಲಿ. ಆಮೇಲೆ ಇದನ್ನೆಲ್ಲ ತಲೆ ಬಾಲ ಆಮೇಲೆ ರೆಕ್ಕೆ ಎಲ್ಲ ಕತ್ತರಿಸಿ ಕ್ಲೀನ್ ಮಾಡಿಕೊಂಡು ಹೊಟ್ಟೆ ಎಲ್ಲ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಕೆರೆ ಮೀನು ಎರಡು ಥರ ತಂದಿದ್ರು ನಮ್ಮ ಮನೆಯವರು. ಒಂದು ನೋಡಿ ಉದ್ದಗೆ ಇತ್ತು ಫಸ್ಟ್ ಹಿಡಿದಿದ್ದು, ಆಮೇಲೆ ಇದು ಅಗಲ ಇರೋ ಮೀನು ನೋಡಿ. ತಲೆಗಳನ್ನ ಸಪ್ರೇಟಾಗಿ ತೆಗೆದು ಸಾಂಬಾರಿಗಂತ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನೋಡಿ ಮಸಾಲ ಪ್ರಿಪೇರ್ ಮಾಡ್ತೀನಿ. ಮೊದಲಿಗೆ ಬಂದುಬಿಟ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ, ಆಮೇಲೆ ಉಪ್ಪು ಹಾಕ್ಕೊತೀನಿ. ಈಗ ಮಸಾಲೆ ಪುಡಿ ಅರಿಶಿಣ ಪುಡಿ ಅಂತೂ ಕಾಮನ್ ಆಗಿ ನಾನು ಯೂಸ್ ಮಾಡ್ತೀನಿ ನೋಡಿ. ನನ್ನ ಮಗಂದು ಕೂಡ ವಾಯ್ಸ್ ಬರ್ತಾಯಿದೆ ಇದರಲ್ಲಿ, ವೇದಾಂತಂದು ನೋಡಿ. ಆಮೇಲೆ ಫಿಶ್ ಫ್ರೈ ಮಸಾಲ ಅಂತ ನಮ್ಮ ಮನೆಯವರು ತೊಗೊಂಡು ಬಂದಿದ್ದರು, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅಷ್ಟೇ ಟೇಸ್ಟ್ ಬರುತ್ತೆ ನೋಡಿ. ನಾನೇ ಮನೆಯಲ್ಲಿ ಹಿಂಡಿ ಕಲ್ಲಿನಲ್ಲಿ ಜಜ್ಜಿದ್ದೆ ಶುಂಠಿ ಬೆಳ್ಳುಳ್ಳಿನ. ಟೈಮ್ ಇರಲಿಲ್ಲಾಗಿತ್ತು, ಬೇಗ ಮಾಡಬೇಕಂತ ಹಾಗೆ ಹಾಕಿದೆ, ಅದೇನು ಫ್ಲೇವರ್ ಅಂತ. ಆಮೇಲೆ ಲಿಂಬೆಹಣ್ಣಿನ ರಸ ಹಾಕಿದ್ದೀನಿ ನೋಡಿ. ಫ್ರೆಂಡ್ಸ್, ನನಗಿಂತ ನನ್ನ ಮಗನ ವಾಯ್ಸೇ ತುಂಬ ಜೋರು ಬರ್ತಾಯಿದೆ ವಿಡಿಯೋಗಳಲ್ಲಿ. ಅವನಿಗೆ ಮಾತಾಡ್ಲಿಕ್ಕೆ ಕಲ್ತಿದ್ದಾನೆ, ಹಾಗಾಗಿ ನಾನು ಎಲ್ಲಿ ಹೋದರೂ ಹಿಂದೆ ಬಂದು ಅಮ್ಮ ಅಮ್ಮ ಅಂತ ಹೇಳ್ಕೊಂಡು ಇರ್ತಾನೆ. ಇವಾಗ ನೋಡಿ ಮಸಾಲ ರೆಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು, ಸ್ವಲ್ಪ ನೀರು ಹಾಕ್ಕೊಂಡು. ಇವಾಗ ಮೀನುಗಳಿಗೆ ಚೆನ್ನಾಗಿ ಮೀನು ಮಧ್ಯದಲ್ಲಿ ಕಟ್ ಮಾಡಿದ್ದೀನಲ್ವ ಅದರೊಳಗೂ ತುಂಬ್ಕೊಳ್ಳಿ, ಯಾಕಂದರೆ ಮೀನಿಗೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಮೀನು ತುಂಬ ಟೇಸ್ಟಾಗಿ ಕೂಡ ಬರುತ್ತೆ ನೋಡಿ. ಇವಾಗ ಎಲ್ಲ ಮೀನುಗಳಿಗೂ ಮಸಾಲ ತುಂಬಿ ಒಂದು ಅರ್ಧ ತಾಸು ಫ್ರಿಜ್ನಲ್ಲಿ ಇಡುವ ಅಂತ ಮಾಡಿದ್ದೀನಿ. ಟೈಮ್ ಇರಲಿಲ್ಲಾಗಿತ್ತು, ಒಂದು 10 ನಿಮಿಷ ಅಷ್ಟೇ ಇಟ್ಟು ಬೇಗ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಒಂದು ಅರ್ಧ ತಾಸು ಇಟ್ಕೊಳ್ಳಿ. ಇವಾಗ ನೋಡಿ ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತಾರಲ್ವ, ಅದು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ, ಇಷ್ಟೆಲ್ಲ ಖರ್ಚಾಗಲ್ಲ, ನಾನು ಎಣ್ಣೆ ಹಾಗೆ ಸುಮ್ಮನೆ ಇಟ್ಟಿದ್ದೀನಿ. ಆ ಥರ ಎಷ್ಟಾಗುತ್ತೆ ಆಗಲಿ, ಪದೇ ಹಾಕ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು. ಇವಾಗ ನೋಡಿ ಮೀನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಂಚು ಒಲೆ ಮೇಲೆ ಇಟ್ಕೊಂಡು ಒಲೆ ಹಚ್ಚಿದ್ದೀನಿ. ಇವಾಗ ಒಂದೇ ಮೀನು ತೊಗೊಂಡು ರವೆ ಎಲ್ಲ ಫುಲ್ಲು ಕವರ್ ಆಗೋ ಥರ ಮಾಡಬೇಕು ಮೀನಿಗೆ ನೋಡಿ. ಇವಾಗ ಚೆನ್ನಾಗಿ ರವೆನ ಕವರ್ ಮಾಡ್ತಾಯಿದ್ದೀನಿ ಮೀನಿಗೆ. ಎಲ್ಲ ಕಡೆ ಕವರ್ ಮಾಡ್ಕೊಳ್ಳಿ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಕೆರೆ ಮೀನು ತಿನ್ನಲಾರ್ದವ್ರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ. ಇದು ಉದ್ದನೆ ಮೀನು ನೋಡಿ ಯಾವ ಥರ ಇದೆ ಅಂತ. ಚೆನ್ನಾಗಿ ಕವರ್ ಮಾಡ್ತಾ ಇದ್ದೀನಲ್ಲಪ್ಪ. ಫಿಶ್ ಫ್ರೈ ಮಾಡೋಣಪ್ಪ ನಾವೀಗ. ಇವಾಗ ಬಂದುಬಿಟ್ಟು ಹಂಚಿಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ರವೆ ಬಿದ್ದೋಯ್ತು, ಅದರಿಂದ ಕ್ಲೀನ್ ಮಾಡಿದೆ. ಮೊದಲೇ ಕ್ಲೀನ್ ಮಾಡಿಟ್ಟಿದ್ದೆ, ಪರವಾಗಿಲ್ಲ, ಮತ್ತೊಂದು ಕ್ಲೀನ್ ಮಾಡ್ಕೊಳ್ಳಿ ನೋಡಿ. ಇವಾಗ ಎಣ್ಣೆ ಚೆನ್ನಾಗಿ ಹಾಕ್ತಾಯಿದ್ದೀನಿ. ಆಗುತ್ತದು, ಹಂಚು ಬಿಸಿ ಐತಲ್ಲ ಆಗುತ್ತ. ಇವಾಗ ಒಂದೊಂದೇ ಮೀನನ್ನ ಹಾಕ್ಕೊಳ್ಳಿ. ಮೀನೈತೇನಪ್ಪ ಅದ್ರಾಗ. ನೋಡಿ, ಇವನ ಜೊತೆ ಮಾತಾಡ್ತಾ ಎಕ್ಸ್ಪ್ಲೇನ್ ಮಾಡೋದೇ ಆಗ್ತಾ ಇಲ್ಲ ನೋಡಿ. ಇವಾಗ ಎಣ್ಣೆ ಹಾಕಿದ್ದೀನಿ ಮೇಲ್ಗಡೆ, ಇನ್ನೇನಿಲ್ಲ. ಅಷ್ಟರೊಳಗೆ ಉಳ್ದಿದ್ದ ಮೀನುಗಳಿಗೆಲ್ಲ ರವೆ ಹಚ್ಚಿ ಇಡುವ ನೋಡಿ. ಒಂದೊಂದೇ ಮೀನುಗಳಿಗೆ ರವೆ ಹಚ್ಚಿ ಇಡ್ತಾ ಇದ್ದೀನಿ. ಅವನಿಗೆ ಹೊರಗೆ ಕಳಿಸೋದು, ನಾನು ವಾಯ್ಸ್ ಕೊಡೋದು ಆಗಿದೆ. ಅವನು 5 ಸೆಕೆಂಡಿಗೆಲ್ಲ ಒಳಗೆ ಬರ್ತಾ ಇದ್ದಾನೆ ಓಡಿ. ಸುಮ್ಮನೆ ಆದರೂ ಕೂರಲ್ಲ, ಹಠ ಮಾಡ್ತಾ ಇದ್ದಾನೆ, ಎದ್ದು ಹೋಗುವ ಬಾ ಹೊರಗಡೆ ಅಂತ ಹೇಳ್ಕೊಂಡು ನೋಡಿ. ಮೀನನ್ನ ಇವಾಗ ಒಂದು ಕಡೆ ಬೇಯಿಸ್ಕೊಂಡೆ, ಆಮೇಲೆ ಇನ್ನೊಂದು ಕಡೆ ತಿರುವು ಹಾಕ್ತಾ ಇದ್ದೀನಿ. ಫಿಶ್ ಮೀನ ಒಂದು ಮಾತು ಕೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ತುಂಬ ಕ್ಯೂಟಾಗಿ ಒಂದೊಂದೇ ವರ್ಡ್ ಹೇಳ್ತಾ ಇರ್ಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಅವನಿಗೆ ಬೇಜಾರಾಗಿದೆ ಒಳಗಡೆ ಕೂತ್ಕೊಂಡು, ಹಾಗಾಗಿ ಹೊರಗೆ ಹೋಗುವ ಅಂತ ಹೇಳ್ತಾ ಇದ್ದಾನೆ. ಪರವಾಗಿಲ್ಲ, ವಿಡಿಯೋ ಇನ್ನೊಂದು ಸ್ವಲ್ಪ ಇದೆ ಅಲ್ವಾ. ಇವಾಗ ಮತ್ತೆ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಳಿ.
ನೋಡಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಬೇಯಿಸ್ಕೊಳ್ಳಿ. ಕಲರ್ ಹೇಗೆ ಬರ್ತಾ ಇದೆ ನೋಡಿ. ನಾವು ಮನೆಯಲ್ಲೇ ಕುಟ್ಟಿಸ್ತೀವಲ್ವ ಖಾರ, ಅದರಿಂದ ಈ ಕಲರ್ ಬರ್ತದೆ. ನನಗೆ ಈ ಥರ ಫ್ರೈ ಮಾಡಲಿ, ಸಾರಿನಲ್ಲಿ ಮೀನು ತಿನ್ನೋದಕ್ಕಿಂತ ಫ್ರೈ ತಿನ್ನೋದೇ ಇಷ್ಟ ಆಗುತ್ತೆ. ನೋಡಿ ಆ ಕಡೆ ಈ ಕಡೆ ಬದಿ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಬದಿ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಮೀನು ಚೆನ್ನಾಗಿ ಬೇಯಬೇಕಲ್ವಾ, ಇಲ್ಲ ದೊಡ್ಡ ಇರೋದ್ರಿಂದ ಹಸಿ ಅನಿಸ್ಬಿಡುತ್ತೆ ಅಂತ ಹೀಗೆ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು. ಹೇಗಿದೆ ಫಿಶ್ ಫ್ರೈ? ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ. ನೋಡಿ ಫುಲ್ ಚೆನ್ನಾಗಿ ಬೆಂದಿದೆ. ಇವಾಗ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಇವಾಗ ಮೊಟ್ಟೆ ತೆಗೆದಿದ್ದೀನಿ. ಚೆನ್ನಾಗಿತ್ತು ಮೊಟ್ಟೆ, ಅಷ್ಟೇ ಇತ್ತು, ಇಲ್ಲಾಂದರೆ ಸ್ವಲ್ಪ ಬೇರೆ ಥರ ಮಾಡುವ ಅಂತ ಇದ್ದೆ. ನೋಡಿ ಮೀನೆಲ್ಲ ಚೆನ್ನಾಗಿ ಬೆಂದಿದೆ, ಕೈಯಲ್ಲೇ ಬರ್ತದೆ. ನೋಡಿ ಹೇಗೆ ಬೆಂದಿದೆ ಅಂತ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯುತ್ತೆ. ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಕಲರ್ ಹೇಗೆ ಬಂದಿದೆ ಅಂತ ಸೆಂಟ್ರಲ್ಲೆಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಷ್ಟ ಆದರೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇವತ್ತಿಗೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.